ಯಾರದು? ಅಜ್ಜಿ, ನಾನು. ಹಾ, ಯಶೋಧ, ಇನ್ನೂ ಮಲಗಿಲ್ವಾ? ಇಷ್ಟೊತ್ತಲ್ಲಿ ಯಾಕಮ್ಮ ಬಂದೆ? ಈ ಮನೆಯಲ್ಲಿ ಏನೇನೋ ನಡೀತಾ ಇದೆ ಅಜ್ಜಿ. ಇನ್ನು ನಮ್ಗೆ ನಿದ್ದೆ ಹೇಗೆ ಬರುತ್ತೆ ಹೇಳಿ? ಅದು ನಿಜಾನೇ. ನನಗೆ ಕಣ್ಣು ಕಾಣಿಸಲ್ಲ, ಕಿವಿನೂ ಕೇಳಿಸಲ್ಲ. ಇನ್ನು ಈ ಮನೇಲಿ ಏನು ನಡೆಯುತ್ತೆ ಅನ್ನೋದು ನನಗೆ ಹೇಗೆ ಗೊತ್ತಾಗಬೇಕಮ್ಮ? ಅಜ್ಜಿ, ನಾವು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ರಾಜೀವ, ನೀನು ಬಂದಿದೀಯಾ? ಬಾ ಬಾ, ಬನ್ನಿ ಬಾ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬಾಪ. ಹಾಂ, ಏನು ವಿಷಯ? ಈ ಮಧ್ಯರಾತ್ರಿಯಲ್ಲಿ ಮಾತಾಡುವಂಥ ತುರ್ತು ಏನಿದೆ? ಅಜ್ಜಿ, ಈ ವಿಷಯ ಹೇಗೆ ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ. ಇವತ್ತು ಮನೇಲಿ ಒಂದು ದೊಡ್ಡ ಅನಾಹುತ ನಡೀತು. ಅನಾಹುತನ? ಏನಂತ ಅನಾಹುತ ನಡೀತು? ಅಜ್ಜಿ, ಇವತ್ತು ನಿನ್ನ ಹೊಟ್ಟೆಲಿರೋ ಪಾಪು ಸತ್ತೋಗ್ಲಿ ಅಂತ ಮಂತ್ರವಾದ ಎತ್ತೆ ಅದರಲ್ಲಿ ಔಷಧಿ ಬರ್ಸಿದಾಳೆ. ಅಸ್ಪಸ್ ಲಿಂಬು ಜ್ಯೂಸ್. ಏ ಔಷಧಿ ಹಾಲೆ ಪ್ಲೀಸ್ ನಿನ್ನ ಲೋಟದೊಳಗೆ ಹೋಗು, ಪ್ಲೀಸ್ ಪ್ಲೀಸ್. ಅಂಜಲಿನೇ ಕಾಪಾಡಿದ್ದು. ಅಯ್ಯೋ ಭಗವಂತ, ಆ ಪಾಪಿ ನಿನ್ನ ಹೊಟ್ಟೆಲಿರೋ ಮಗುನ ಸಾಯಿಸೋಕೆ ನೋಡಿಲ್ಲ. ಅವಳಿಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟಿದ್ದ. ಆ ರಾಗಿಣಿ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗ್ಬಿಡ್ಬೇಕಾಗಿತ್ತು. ನನ್ನ ಬಂಗಾರಿ ಯಾಕೆ ಅವಳನ್ನ ಕಾಪಾಡಕ್ಕೆ ಹೋದ್ಲು? ಆ ಮಗು ಸ್ವಭಾವನೇ ಹಾಗೆ ಅಜ್ಜಿ. ಅವಳು ಯಾರಿಗೂ ಕೆಟ್ಟದನ್ನ ಬಯಸೋದಿಲ್ಲ. ತನ್ನ ಕಣ್ಣು ಮುಂದೆ ಕೆಟ್ಟದ್ದು ನಡೀತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೂ ಅವಳು ಇಷ್ಟಪಡೋದಿಲ್ಲ. ಇವತ್ತು ಅಂಜಲಿ ಕಾಪಾಡದೆ ಹೋಗಿದ್ದಿದ್ರೆ ನೀವು ಹೇಳ್ದಾಗೆ ರಾಗಿಣಿ ಸುಟ್ಟು ಭಸ್ಮ ಆಗ್ತಿದ್ಲು. ಹಾಗೆ ಆಗ್ಬೇಕಾಗಿತ್ತು. ಅವಳು ಮಾಡಿರೋ ಪಾಪಗಳಿಗೆ ತಕ್ಕ ಶಿಕ್ಷೆ ಆಗ್ತಿತ್ತು. ಇನ್ನು ಎಷ್ಟು ಜನರ ಪ್ರಾಣ ತಿಂತಾಳೋ ಏನೋ. ಇಲ್ಲ ಅಜ್ಜಿ, ರಾಗಿಣಿ ಈ ಸಲ ನಿಜವಾಗ್ಲೂ ಪಶ್ಚಾತ್ತಾಪ ಪಡ್ತಿದ್ದಾಳೆ. ತಾನು ಮಾಡಿದ್ದು ತಪ್ಪು ಅನ್ನೋದು ಅವಳು ಗೊತ್ತಾಗಿದೆ. ನಂಬೇಡ ಯಶೋಧ, ನಂಬೇಡ. ಆ ಗೋಸುಂಬೆನ ಯಾವತ್ತೂ ನಂಬೇಡ. ಮಗರೇ, ಯಾಕೋ ಯಾಕೋ ಅಳ್ತಾ ಇದೀಯಾ? ಅಂಜಲಿನ ನಾವೆಲ್ಲ ಬಿಟ್ಟು ಹೋಗ್ತಿದ್ದೀವಿ ಅಂತ ಅವಳು ಅಳ್ತಾ ಇದ್ದಾಳೆ ಅಜ್ಜಿ. ಹ್ಞೂ, ಮತ್ತೆ ಎಲ್ಲರೂ ಮನೆ ಬಿಟ್ಟು ಹೋಗ್ತೀರಿ, ನೀನು ನಾನು ಬಿಟ್ಟು ಹೋಗಲ್ಲ ಅಂತ ಹೇಳಿದ್ದೆ. ಆದ್ರೆ ಕಿಶೋರಪ್ಪನ ಜೊತೆ ಹೊಟ್ಟು ಹೋಗ್ತಿದ್ಯಾ, ನಾನು ಒಬ್ಳೆ ಹೇಗಿರ್ಲಿ ಅಜ್ಜಿ? ಹೌದು ಕನ್ನ, ಹೇಳಿದ್ದೆ. ಆದರೆ ಏನು ಮಾಡಲಿ ಹೇಳು? ನಾನು ಅಸಹಾಯಕಳು, ಬೇರೆಯವ್ರ ಹಂಗಿನಲ್ಲಿ ಬದುಕ್ತಿರೋಳು. ದೇವರು ನನಗೆ ಆ ಸ್ಥಿತಿ ತಂದು ಇಟ್ಬಿಟ್ಟಿದ್ದಾರೆ. ಅಯ್ಯೋ ಅಜ್ಜಿ, ನೀವ್ಯಾಕೆ ಹಾಗನ್ಕೋತಾ ಇದ್ದೀರಾ? ನೀವು ನಮ್ಮ ಹಂಗಲ್ಲಿದ್ದೀರಾ, ನಮ್ಮ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಆದರೆ ಈ ಮಗು ಈಗ ಕೇಳ್ತಾ ಇದೆಯಲ್ಲ, ಅದಕ್ಕೆ ನಾನು ಏನು ಉತ್ತರ ಹೇಳಿ? ನಿಮ್ಮನ್ನೆಲ್ಲ ಬಿಟ್ಟು ನಾನೊಬ್ಬಳೆ ಇವ್ರ ಜೊತೆ ಇರೋಕ್ಕಾಗತ್ತಾ? ಬೇಡ ಅಜ್ಜಿ, ಅಂಜಲಿ ಜೊತೆ ಯಾರೂ ಇರೋದು ಬೇಡ. ಅಂಜಲಿನ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ಬೇಡ. ಅದಕ್ಕೆ ಅವರು ಒಪ್ಪಿದ್ದಾರೆ. ಹೌದಾ? ಇದಕ್ಕೆ ರಾಜೀವ ಒಪ್ಪಿದ್ನಾ? ಹಾಂ, ಒಪ್ಪಿದ್ದಾರೆ. ರಾಜೀವ ಒಪ್ಪಿದ್ದಾನೆ ಅಂದಮೇಲೆ ಇನ್ನೇನೂ ಆತಂಕ ಇಲ್ಲ. ಬಂಗಾರಿ, ನಿನ್ನ ಸಮಸ್ಯೆ ಎಲ್ಲ ಬಗೆಹರಿಸಲ್ಲ ನೋಡು. ಆ ಗಣೇಶನೇ ನಿನ್ನ ಸಮಸ್ಯೆಗೆ ಪರಿಹಾರ ತೋರಿಸ್ಬಿಟ್ಟ. ನೀನು ನಿಶ್ಚಿಂತೆಯಿಂದ ನಮ್ಮ ಜೊತೆ ಬಂದುಬಿಡು. ಇಲ್ಲ, ನಾನು ಈ ಮನೆ ಬಿಟ್ಟು ಬರಲ್ಲ. ಅಂಜಲಿ ಪುಟ್ಟ,
ನೀನು ನಮ್ಮ ಜೊತೆ ಬರಬೇಕು ಅಂತ ಎಲ್ಲರೂ ಆಸೆ ಪಡ್ತಿರ್ಬೇಕಾದ್ರೆ ನೀನು ಯಾಕೆ ಬರೋದಿಲ್ಲ ಅಂತ ಹೇಳ್ತಿದ್ಯಾ? ನಾನು ನಿಮ್ಮ ಜೊತೆ ಬಂದರೆ ಅಪ್ಪ ಅಮ್ಮ ಕಳ್ದೋಗ್ತಾರೆ. ಅಪ್ಪ ಅಮ್ಮ ನಾನು ಇಲ್ಲಿ ಹುಡ್ಕೊಂಡು ಬರ್ತಾನೆ ಅಂತಾನೆ ಅಲ್ಲಿ ಕಾಯ್ಕೊಂಡಿರೋದು. ನಾನು ಈ ಮನೆ ಬಿಟ್ಟು ಎಲ್ಲೂ ಬರಲ್ಲ. ಈ ಮಗು ಹೇಳ್ತಿರೋದು ಸರಿಯಾಗಿದೆ. ಇದರ ಅಪ್ಪ ಅಮ್ಮ ಒಂದಲ್ಲ ಒಂದಿನ ಇದನ್ನು ಹುಡ್ಕೊಂಡು ಬಂದೇ ಬರ್ತಾರೆ ಅಂತ ನಂಬಿಕೊಂಡಿದೆ. ಆ ನಂಬಿಕೆಗೆ ವಿರುದ್ಧವಾಗಿ ನಾವು ಬಂಗಾರಿನ ಕರ್ಕೊಂಡು ಹೋಗೋದು ಸರಿ ಆಗೋಲ್ಲ. ಹಾಗಂತ ಇವಳಿಗೋಸ್ಕರ ಇಲ್ಲೇ ಇರೋದಕ್ಕೆ ಯಾರಿಗೆ ಸಾಧ್ಯ? ಅಂಜಲಿ ಪುಟ, ನೀನು ನಮ್ಮ ಜೊತೆ ಬರಲೇಬೇಕು. ಇಲ್ಲ, ನಾ ಬರಲ್ಲ. ಅಂಜಲಿ ಪುಟ, ನೀನು ನಮ್ಮ ಜೊತೆ ಬಾ. ನಿಮ್ಮ ಅಪ್ಪ ಅಮ್ಮ ಕಳೆದೋಗ್ದಿರೋ ಹಾಗೆ ನಾನು ವ್ಯವಸ್ಥೆ ಮಾಡ್ತೀನಿ. ಏನು ಮಾಡ್ತೀಯಾ? ಅವ್ರು ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತಿಲ್ವಲ್ಲ? ಹಾಂ, ನನಗೆ ಗೊತ್ತಿಲ್ಲ. ಆದರೆ ಪುಟ, ನಿಮ್ಮ ಅಪ್ಪ ಅಮ್ಮ ಹುಡುಕೊಂಡು ಇಲ್ಲಿಗೆ ಬರ್ತಾರೆ ತಾನೆ? ಆಗ ಇಲ್ಲಿ ಯಾರಾದರೂ ಬಾಡಿಗೆಗಿರ್ತಾರೆ. ಅವ್ರಿಗೆ ನಮ್ಮ ಮನೆ ಅಡ್ರೆಸ್ ಕೊಟ್ಟು ಹೋಗೋಣ. ಅವರು ನಿಮ್ಮ ಅಪ್ಪ ಅಮ್ಮನ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಆಗ ನೀನು ಅಪ್ಪ ಅಮ್ಮನ ಜೊತೆ ಹೋಗ್ಬೋದು. ಸರಿನಾ? ಹೊಸದಾಗಿ ಮನೆಗೆ ಬರೋರು ನನ್ನ ಅಪ್ಪ ಅಮ್ಮನ ಕಳಿಸ್ತಾರಲ್ವಾ? ಖಂಡಿತ ಕಳಿಸ್ತಾರೆ ಪುಟಿ. ಸರಿ, ಹಾಗಾರೆ ನಾನು ನಿಮ್ಮ ಜೊತೆ ಬರ್ತೀನಿ. ಕೊನೆಗೂ ನಮ್ಮ ಜೊತೆಗೆ ಬರೋಕ್ಕೆ ಒಪ್ಕೊಂಡೆ ಅಲ್ವಾ ಪುಟ್ಟ? ನಿನ್ನೊಬ್ಬಳನ್ನೇ ಇಲ್ಲಿ ಬಿಟ್ಟು ಹೋಗೋದು ಮನುಷ್ಯತ್ವನ ಅಂತ ನನಗೆ ತುಂಬ ಯೋಚನೆ ಆಗಿಬಿಟ್ಟಿತ್ತು. ಕೊನೆಗೆ ಆ ಗಣೇಶ ಒಂದು ಸರಿಯಾದ ದಾರಿ ತೋರಿಸ್ದ. ಅಜ್ಜಿ, ನೀನು ಅಮ್ಮ ಎಲ್ಲರೂ ನನ್ನ ಜೊತೆ ಇರ್ತೀರಾ. ಕಿಶೋರು ಪುಟ್ಟು ಪಾಪ ನನ್ನ ಜೊತೆ ಆಟ ಆಡಕ್ಕಿರ್ತಾರೆ. ಗಣೇಶ, ತುಂಬಾ ಥ್ಯಾಂಕ್ಸ್ ಗಣೇಶ. ಮಜಾ 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 ಮಜಾ. ತನನ 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 ತನನ. ಅಮ್ಮನ ಜೊತೆ ಹೊಸ ಮನೆಗೆ ಹೋಗ್ತಿದ್ದೇನೆ. ಈ ಹಳೆ ಬಟ್ಟೆ ಬೇಡ. ಹೈ, ಮಜಾ 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 ಮಜಾ. ತನನ 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 ತನನ. ಅಜ್ಜಿ, ನಾವು ಹೋಗ್ಬಿಟ್ಟು ಬರ್ತೀವಿ. ರಾಗಿಣಿ, ಇಷ್ಟು ದಿನ ನನಗೆ ನಿನ್ನ ಮೇಲೆ ನಂಬಿಕೆನೇ ಇರಲಿಲ್ಲ. ಆದರೆ ಈಗ ನೀನು ಬದಲಾಗಿದ್ದೀಯಾ ಅನ್ನೋ ಸಂಪೂರ್ಣ ನಂಬಿಕೆ ನನಗೆ ಬಂದಿದೆ. ಕಂದ, ಅಮ್ಮ, ಯಾಕೆ ಪುಟ್ಟಿ ಸುಸ್ತಾಯ್ತಾ? ಅಮ್ಮ, ಈ ಪಾಪು ಯಾರಮ್ಮ? ನನ್ನ ಬಿಟ್ಟಿನ ಬೇರೆ ಯಾರನ್ನೂ ಮುದ್ದು ಮಾಡಲ್ಲ ಅಂದಿದ್ದೆ. ಮತ್ತೆ ಈ ಪಾಪುನ ಮುದ್ದು ಮಾಡ್ತಿದ್ಯಾ?